ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಯಾವ ವಿಡಿಯೋ ಮಾಡ್ತಿದ್ದೀನಿ ಅಂತ ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರ. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಮ್ಮ ಮನೇಲಿ ಹಲಸಿನ ಹಣ್ಣನ್ನು ತಂದಿದ್ರು. ಹಣ್ಣಂತೂ ತಿನ್ನೋಕ್ಕೆ ಸಕ್ಕ ಸ್ವೀಟಾಗಿ ತುಂಬ ರುಚಿಯಾಗಿತ್ತು. ಆವಾಗ ನಾನು ಇದರಲ್ಲಿ ಏನಾದರೂ ಸ್ಪೆಷಲ್ ಮಾಡಬೇಕಲ್ಲ ಅಂತ ನಾನು ಯೋಚನೆ ಮಾಡಿದಾಗ ನನಗೆ ಫಸ್ಟ್ ನೆನಪು ಬಂದಿದ್ದು ಹಲಸಿನ ಹಣ್ಣಿಂದು ಐಸ್ ಕ್ರೀಮ್. ಐಸ್ ಕ್ರೀಮ್ನ ನಾವು ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ನಾನು ಒಂದು ಬೌಲಲ್ಲಿ 1 ಕಪ್ಪಷ್ಟು ಫ್ರೆಶ್ ಕ್ರೀಮ್ನ ಹಾಕ್ಕೊಂಡಿದ್ದೀನಿ. ಎಲೆಕ್ಟ್ರಿಕ್ ಬ್ಲೆಂಡರ್ನ ಯೂಸ್ ಮಾಡಿ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಬ್ಲೆಂಡರ್ ಇಲ್ಲ ಅಂದರೆ ಡೋಂಟ್ ವೆರಿ, ಮಿಕ್ಸಿಯಲ್ಲೇ ಗ್ರೈಂಡ್ ಮಾಡ್ಕೋಬೋದು. ಹಾಗೆ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕಂಡೆನ್ಸ್ಡ್ ಮಿಲ್ಕ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಹೋಮ್ ಮೇಡ್. ಇದನ್ನು ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಬೇಕಿದ್ರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಆ ವಿಡಿಯೋದಲ್ಲಿ ನೋಡ್ಕೋಬೋದು. ನಿಮಗೆ ಇದು ಬೇಡ ಅಂತ ಹೇಳಿದರೆ ಇದ್ರ ಬದಲು ನೀವು ಹನಿನ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಹಣ್ಣಿನ ಪೇಸ್ಟ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಪೇಸ್ಟ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಆರ್ಟಿಫಿಷಿಯಲ್ ಫ್ಲೇವರ್ ಏನೂ ಬೇಕಾಗಲ್ಲ, ಹಾಗೆ ಟೇಸ್ಟಿಯಾಗಿ ಬರುತ್ತೆ. ಹೀಗೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಒಂದು ಕಂಟೈನರಲ್ಲಿ ಹಾಕಿ ಇಡಬೇಕು. ಆ್ಯಕ್ಚುಲಿ ನಾನು ಇದರಲ್ಲಿ ಯೂಸ್ ಮಾಡಿದ್ದು 3 ಇಂಗ್ರೀಡಿಯೆಂಟ್ಸ್ ಅನಿಸುತ್ತೆ. ಒಂದು ಕ್ರೀಮು, ಒಂದು ಕಂಡೆನ್ಸ್ಡ್ ಮಿಲ್ಕು, ಒಂದು ಹಲಸಿನ ಹಣ್ಣು. ನೋಡಿ ಎಷ್ಟು ಈಸಿಯಾಗಿ ಐಸ್ ಕ್ರೀಮೇ ರೆಡಿ ಆಗೋಯ್ತು ಅಂತ. ಇದಕ್ಕೆ ಸುಮ್ಮನೆ ಸ್ವಲ್ಪ ಗಾರ್ನಿಷಿಂಗಿಗೆ ಅಂತ ಕಟ್ ಮಾಡಿ ಇಟ್ಕೊಂಡಿರೋಂಥ ಹಣ್ಣಿನ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಕ್ಲೋಸ್ ಮಾಡಿನೂ ಇಡ್ಬೋದು. ನಾನು ಈ ರೀತಿ ಪ್ಲಾಸ್ಟಿಕ್ ರ್ಯಾಪ್ ಮಾಡ್ತಾಯಿದ್ದೀನಿ, ಯಾಕಂದರೆ ಇದು ಕ್ರಿಸ್ಟಲ್ ಫಾರ್ಮ್ ಆಗಬಾರ್ದು ಅಂತ ಅಷ್ಟೇ. ಇದಿಲ್ಲ ಅಂತಂದ್ರೂ ತೊಂದರೆ ಇಲ್ಲ, ನಾವು ನಾರ್ಮಲಾಗಿ ಬಾಕ್ಸ್ ಹೇಗೆ ಕ್ಲೋಸ್ ಮಾಡ್ತೀವಿ ಆ ಕ್ಲೋಸ್ ಮಾಡಿಟ್ರೂ ಆಗುತ್ತೆ. ನೆಕ್ಸ್ಟ್ ಇದನ್ನು ರೆಫ್ರಿಜರೇಟ್ ಮಾಡಬೇಕು. ಯೂಶ್ವಲ್ ಆಗಿ ಒಂದು ಓವರ್ ನೈಟ್ ಇಟ್ರೂ ಆಯಿತು, ಇಲ್ಲಾಂದರೆ ಒಂದು 6 to 7 hours ಇಟ್ರೂ ಆಯಿತು. ಇದು ಫ್ರೀಸ್ ಆಗಿದೆ. ಸಖತ್ ಟೇಸ್ಟಿಯಾಗಿ ಬಂದಿದೆ ಮಾತ್ರ. ನೀವು ಈಸಿಯಾಗಿ ಇದನ್ನು ನೀವು ಮನೇಲಿ ಮಾಡ್ಕೋಬೋದು. ಹಾಗೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಇದೇ ಥರ ವೀಡಿಯೋಸ್ಗೆ ನನ್ನ ಚಾನಲ್ನ ನೋಡ್ತಾ ಇರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.